ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವು ಹ್ಯಾಂಡ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಮಾಡಿದ ಮೇಲೆ ನಾವು ಯಾವ ಸಂದರ್ಭಗಳಲ್ಲಿ ನಾವು ಹ್ಯಾಂಡ್ ರೈಟಿಂಗ್ ಅನ್ನ ಫಿಲ್ ಮಾಡಬೇಕಾಗ್ತದೆ, ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ಸ್, ಇಂಗ್ಲಿಷ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬರೆಯೋದು ಕೂಡ ಗೊತ್ತಿರಬೇಕು, ಜೊತೆಗೆ ಸ್ಮಾಲ್ ಲೆಟರ್ಸ್ ಅನ್ನು ಕೂಡ ಬರೆಯೋದು ಕೂಡ ಗೊತ್ತಿರಬೇಕು. ಮತ್ತೆ ಎರಡನ್ನೂ ಸೇರಿಸಿ ಬರೆಯೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಮೊದಲು ಬರೆದು ಉಳಿದ ಎಲ್ಲಾ ಲೆಟರ್ಸ್ ಅನ್ನ ನಾವು ಸ್ಮಾಲ್ ಲೆಟರ್ಸ್ ಅನ್ನ ಬರೀಬೇಕು. ಇದನ್ನು ಕೂಡ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಎಲ್ಲಾ ಕಡೆನೂ ಕೇವಲ ಕ್ಯಾಪಿಟಲ್ ಲೆಟರ್ಸ್ ಬರೆಯೋಲ್ಲ, ಕೇವಲ ಸ್ಮಾಲ್ ಲೆಟರ್ಸ್ ಅಷ್ಟೇ ಬರೆಯೋದಿಲ್ಲ. ಯಾಕಂದ್ರೆ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್ ಅನ್ನ ಬರಿತಾ ಇರ್ತೀವಿ. ಸೊ ಹಾಗಾಗಿ ಬಹಳಷ್ಟು ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ನೋಡಿದಾಗ ತಮ್ಮ ಹೆಸರನ್ನೇ ಸರಿಯಾಗಿ ಬರೆಯೋಕ್ ಬರಲ್ಲ, ತಮ್ಮ ಹೆಸರನ್ನು ಕೂಡ ಅಥವಾ ಸ್ಕೂಲ್ ನೇಮ್ ಅನ್ನು ಕೂಡ ಸರಿಯಾಗಿ ಬರೆಯೋಕ್ ಬರಲ್ಲ. ಯಾಕಂದ್ರೆ ಎಲ್ಲಿ ಕ್ಯಾಪಿಟಲ್ ಲೆಟರ್ ಬಳಸಬೇಕು ಮತ್ತೆ ಎಲ್ಲಿ ಸ್ಮಾಲ್ ಲೆಟರ್ ಅನ್ನು ಬಳಸಬೇಕನ್ನು ಕೂಡ ಕನಿಷ್ಠ ಜ್ಞಾನನೂ ಕೂಡ ಮಕ್ಕಳಿಗೆ ಇರೋದಿಲ್ಲ. ಸೊ ಅಂತಹ ಮಕ್ಕಳು ಈ ತರಹ ವಿಡಿಯೋನ ನೋಡಿ ತಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಸುಧಾರಿಸ್ಕೋಬಹುದು. ತುಂಬಾ ಚೆನ್ನಾಗಿ ಬರೆಯುವಂತ ಮಕ್ಕಳು ಕೂಡ ಇದ್ದಾರೆ, ತುಂಬಾ ಚೆನ್ನಾಗಿ ಬರೆಯುವಂತ ಟೀಚರ್ಸ್, ರೈಟರ್ಸ್ ಕೂಡ ಇದ್ದಾರೆ. ಹಾಗಾಗಿ ಅಂತವರನ್ನು ನೋಡಿ ಕಲಿಬೇಕು. ಜೊತೆಗೆ ಎಲ್ಲೂ ಅವಕಾಶಗಳು ಸಿಗ್ಲಿಲ್ಲ ಅಂದಾಗ ಈ ತರದ ವಿಡಿಯೋಗಳನ್ನು ನೋಡಿ ತಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಸುಧಾರಿಸ್ಕೊಳ್ಬೇಕು. ಈ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಫಸ್ಟ್ ಒಂದು ಕ್ಯಾಪಿಟಲ್ ಲೆಟರ್ ಇನಿಷಿಯಲ್ ಬಳಸ್ಕೊಂಡು ಆಮೇಲೆ ಉಳಿದಂತ ಎಲ್ಲ ಲೆಟರ್ಸ್ 3 or 4 ಲೆಟರ್ಸ್, 6 ಲೆಟರ್ಸ್, ಇವನ್ನೆಲ್ಲ ಸ್ಮಾಲ್ ಲೆಟರ್ಸ್ ಅನ್ನ ಬರೆಯುವ ಮೂಲಕ ನಾವು ಒಂದು ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿನೇ ನಿಮಗೆ ಗೊತ್ತಿರುವಂತದ್ದು ನೀವು ಚಿಕ್ಕ ವಯಸ್ಸಿಂದಲೇ ಕಲ್ತಿರ್ತೀರಿ. ಈಗ ಡೇಸ್, ನೇಮ್ ಆಫ್ ದ ಡೇಸ್ ನೀವು ಕಲ್ತಿರ್ತೀರಿ. ಅವುಗಳನ್ನೇ ಪ್ರಾಕ್ಟೀಸ್ ಮಾಡೋಣ. ನೋಡಿ, ಅದನ್ನ ಬರೆಯುವಾಗ, ಡೇಸ್ ಅನ್ನ ಬರೆಯುವಾಗ ಅಥವಾ ನೇಮ್ ಆಫ್ ದ ಮಂತ್ ಬರೆಯುವಾಗ ನಾವು ಯಾವಾಗ್ಲೂ ಹೇಗೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರುತ್ತೆ, ಆಮೇಲೆ ರಿಮೈನಿಂಗ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಸ್ಮಾಲ್ ಲೆಟರ್ಸ್ ಆಗಿರ್ತವೆ. ಮೊದಲಿಗೆ ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಸಂಡೇ. ನೋಡಿ, ಇದು ಕ್ಯಾಪಿಟಲ್ ಆಯ್ತು. ಇಟ್ ಈಸ್ ರೆಸ್ಟ್ರಿಕ್ಟೆಡ್ ಓನ್ಲಿ ಮಿಡಲ್ ಜೋನ್ ಅಂಡ್ ಅಪ್ಪರ್ ಜೋನ್, ಬಟ್ ರಿಮೈನಿಂಗ್ ಲೆಟರ್ಸ್ ಶುಡ್ ಬಿ ಯೂಸ್ ಇನ್ 3 zones. ಅವು 3 zones ಅಲ್ಲೂ ಕೂಡ ಕೆಲವು ಲೆಟರ್ಸ್ ಬರ್ತವೆ. ಎಸ್, ಯು, ಎನ್, ಡಿ, ಎ, ವೈ. ನೋಡಿ, ಇಲ್ಲಿ ಅಪ್ಪರ್ ಜೋನ್ ಲೆಟರ್ ಕೂಡ ಬಂದಿದೆ, ಲೋಯರ್ ಜೋನ್ ಲೆಟರ್ ಕೂಡ ಬಂದಿದೆ. ಉಳಿದಂತವು ಮಿಡಿಲ್ ಜೋನ್ ಅಲ್ಲಿ ರಿಸ್ಟ್ರಿಕ್ಟ್ ಆಗಿರುವಂತ ಲೆಟರ್ಸ್ ಕೂಡ ಇದಾವೆ. ನೆಕ್ಸ್ಟ್, ಆಫ್ಟರ್ ಸಂಡೇ, ಮಂಡೇ. ನೀವು ಕ್ಯಾಪಿಟಲ್ ಲೆಟರ್ಸ್ ಗೆ ಮಾತ್ರ ನೀವು ಟಚ್ ಅಪ್ ಕೊಡಬಹುದು. ಇದನ್ನು ಕೂಡ ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಕಾಲಮ್ ಮಾಡಿಕೊಂಡು ಬರೀಬಹುದು. ಮಂಡೇ, MONDAY, ಮಂಡೇ. ನೆಕ್ಸ್ಟ್, ಟ್ಯೂಸ್ಡೇ ಬರೆಯುವಾಗ TUESDAY. Then Wednesday, here silent letter ಇರುತ್ತೆ. ಹಾಗಾಗಿ ನಾವು ಏನಂತ ಹೇಳ್ಬಾರ್ದು ಅಂದ್ರೆ ವೆಡ್ನೆಸ್ಡೇ ಅಂತ ಹೇಳ್ಬಾರ್ದು, ವೆನ್ಸ್ಡೇ ಅಂತ ಹೇಳ್ಬೇಕು. ಸ್ಪೆಲ್ಲಿಂಗ್ ಈಸ್ WEDNESDAY, Wednesday, not Wednesday. Next, after Wednesday comes Thursday. THURSDAY.
ಎಸ್ ಟಿ ಎ. ನೀವು ಇಂಟ್ರೆಸ್ಟ್ ಇಂದ ನಾನು ಹೇಳಿರುವಂತ ಸ್ಟ್ರೋಕ್ಸ್ ಇಂದ ಹಿಡಿದು ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆದ್ರೆ ಹೀಗೆ ನೀಟಾಗಿ 4 ಲೈನ್ ನೋಟ್ಬುಕ್ ಅಲ್ಲಿ ಆಮೇಲೆ 1 ಲೈನ್ ನೋಟ್ಬುಕ್ ಅಲ್ಲೂ ಕೂಡ ನೀಟಾಗಿ ಬರೀಬಹುದು. ಆಫ್ಟರ್ ಥರ್ಸ್ಡೇ, ಫ್ರೈಡೇ, ಎಫ್ ಆರ್ ಐ ಡಿ ಎ ವೈ. Friday. Then last day of the week is Saturday. S A T U R D A Y. So in this way, if you practice small words with ಕ್ಯಾಪಿಟಲ್ ಲೆಟರ್ಸ್, ಸೊ ಈ ಡೇಸ್ ಅಂತ ಬರೆದ ಮೇಲೆ ಈಗ ನೀವು ನಿಮ್ಮ ಹೆಸರನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ನಿಮಗೆ ಸ್ಕೂಲುಗಳಲ್ಲಿ ಬಹಳಷ್ಟು ಮಕ್ಕಳಿಗೆ ತಮ್ಮ ಹೆಸರನ್ನು ಕೂಡ ನೀಟಾಗಿ ಬರೆಯಕ್ಕೆ ಬರೋದಿಲ್ಲ. ಇಂಗ್ಲಿಷ್ ಎಕ್ಸಾಮ್ ಇರುತ್ತೆ, ಕನ್ನಡದಲ್ಲಿ ಹೆಸರು ಬರೀತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇದೆ ಮಗು, ಹೈಯರ್ ಪ್ರೈಮರಿಯಲ್ಲಿ ಓದ್ತಾ ಇದೆ, ಚಿಕ್ಕ ಮಕ್ಕಳು ಬಿಡಿ. ಬಟ್ ಈ ಒಂದು ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಓದುವಂತ ಮಕ್ಕಳು ಅವ್ರ ಹೆಸರನ್ನಾರು ಕೂಡ ನೀಟಾಗಿ ಬರೆಯಕ್ಕೆ ಬರಬೇಕಲ್ವಾ. ಇನ್ನು ಯಾಕೆ ಮಕ್ಕಳು ಇಂಗ್ಲಿಷಲ್ಲಿ ತಮ್ಮ ಹೆಸರನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ? ಮೀನ್ಸ್ ದ ಲ್ಯಾಕ್ ಆಫ್ ಪ್ರಾಕ್ಟೀಸ್, ಅವರಿಗೆ ಅಭ್ಯಾಸದ ಕೊರತೆ. ಸೊ ಹಾಗಾಗಿ ಅಂತ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರನ್ನೇ ಬರೀತೀನಿ ನಾನೀಗ. ನೋಡಿ, ನನ್ನ ಹೆಸರನ್ನು ಬರೆಯುವಾಗ ಮೊದಲು ಯಾವುದೇ ನಾಮಪದ ನೌನ್ ತೆಗೆದುಕೊಂಡಾಗ, ಪ್ರಾಪರ್ ನೌನ್ಸ್ ತೆಗೆದುಕೊಂಡಾಗ ಅವು ಎಲ್ಲೇ ಬರಲಿ, ಇನ್ ಮಿಡಲ್ ಆಫ್ ದ ಸೆಂಟೆನ್ಸ್ ಇರ್ಬೋದು ಅಥವಾ ಎಂಡ್ ಆಫ್ ದ ಸೆಂಟೆನ್ಸ್ ಇರ್ಬೋದು, ಇಂಪಾರ್ಟೆಂಟ್ ಥಿಂಗ್ಸ್, ಯುನಿಕ್ ಥಿಂಗ್ಸ್ ಅನ್ನ ಬರೆಯುವಾಗ, ನಾವು ನೇಚರ್ ಆಬ್ಜೆಕ್ಟಿವ್ಸ್ ಕೆಲವೊಂದನ್ನು ಬರೆಯುವಾಗ, ನೇಮ್ ಆಫ್ ದ ಬುಕ್ಸ್ ಅನ್ನು ಬರೆಯುವಾಗ ಫಸ್ಟ್ ಲೆಟರ್ ಯೂಶಲಿ ಕ್ಯಾಪಿಟಲ್ ಇರಬೇಕು. ಅಥವಾ ಒಂದು ಸೆಂಟೆನ್ಸ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಫಸ್ಟ್ ಲೆಟರ್ ಇರುತ್ತೆ. ಆಮೇಲೆ ಫುಲ್ ಸ್ಟಾಪ್ ಇಟ್ಮೇಲೆ ಇನ್ನೊಂದು ಸೆಂಟೆನ್ಸ್ ಸ್ಟಾರ್ಟ್ ಆಗ್ಬೇಕಂದ್ರೆ ಅದು ಯಾವುದೇ ವರ್ಡ್ ಬಂದಿರಲಿ ಅದರ ಮೊದಲ ಅಕ್ಷರ ಕ್ಯಾಪಿಟಲ್ ಇರಬೇಕು. ಸೊ ನಮ್ಮ ಹೆಸರುಗಳನ್ನು ಬರೆಯುವಾಗಲೇ ಯಾವಾಗ್ಲೂ ಕೂಡ ಮೊದಲ ಅಕ್ಷರ ಕ್ಯಾಪಿಟಲ್ ಇರಬೇಕು. ನಾವು ಬೋಲ್ಡ್ ಲೆಟರ್ಸ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡೋದು, ಸೊ ಇದೆಲ್ಲ ಕೂಡ ಮಾಡ್ತಾ ಇರ್ತೀವಿ, ಅವಾಗೆಲ್ಲವೂ ಕೂಡ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಇರುತ್ತೆ. ಸೊ ಉಳಿದಂತೆ ನಾವು ನಾರ್ಮಲ್ ಆಗಿ ಬರೀಬೇಕಾದ್ರೆ ನಮ್ಮ ಹೆಸರುಗಳನ್ನು ಬರೆಯುವಾಗ ಅಥವಾ ಇನ್ನೊಬ್ಬರ ಹೆಸರು ಯಾರೇ ಹೆಸರು ಬರೆಯೂ ಕೂಡ ಮೊದಲ ಅಕ್ಷರ ಕ್ಯಾಪಿಟಲ್ ಇರಬೇಕು, ಉಳಿದ ಅಕ್ಷರಗಳೆಲ್ಲವೂ ಸ್ಮಾಲ್ ಇರಬೇಕು. ಎಸ್ ಯು ಆರ್ ಎ ಎಲ್ ಐ ಎನ್ ಜಿ ಎ ಐ ಎ ಎಚ್ ಸೂರಲಿಂಗಯ್ಯ. ನೋಡಿ, ಪಾಯಿಂಟ್ ಅನ್ನು ಕಟ್ಟಬೇಕು. ಈಗ ಈ ಪಾಯಿಂಟ್ ಅನ್ನು ಕೊಡಬೇಕು. ಯಾವಾಗಲೂ ನಾವು ಇದರ ಪಕ್ಕದಲ್ಲೇ ಕೊಡಬೇಕು, ಪಾಯಿಂಟ್ ಅನ್ನು ಕೊಡಬೇಕು. ಇನಿಷಿಯಲ್ ಇದೆ, ಇನಿಷಿಯಲ್ ಯಾವಾಗಲೂ ಕೂಡ ಕ್ಯಾಪಿಟಲ್ ಅಲ್ಲೇ ಇರಬೇಕು. ನೋಡಿ, ಇದು ನಾವು ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬರೆದು ಇಲ್ಲಿ ಬಂದು ನಾವು ಸ್ಮಾಲ್ ಎನ್ ಬರೀಬಾರ್ದು. ಅಥವಾ ಕೆಲವರಿಗೆ ಡಬಲ್ ಇನ್ಶಿಯಲ್ಸ್ ಕೂಡ ಇರ್ತವೆ. ಡಬಲ್ ಇನ್ಶಿಯಲ್ ಇದ್ರೆ ಈ ನೆಕ್ಸ್ಟ್ ಇನ್ಶಿಯಲ್ ಪಕ್ಕದಲ್ಲೇ ಪಾಯಿಂಟ್ ಕಟ್ಟಿ ಬರೀಬೇಕು. ಅದು ಬಿಟ್ಟು ತುಂಬಾ ಈ ಲೆಟರ್ ಅನ್ನು ಬಿಟ್ಟು ಇಲ್ಲಿ ಹೋಗಿ ಪಾಯಿಂಟ್ ಕಟ್ಟೋದು, ಪಾಯಿಂಟ್ ಇಡೋದು ಇದೆಲ್ಲ ಮಾಡಬಾರ್ದು. ಸೊ ಹೀಗೆ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವರ ಹೆಸರನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಮಗ ಇಂಗ್ಲಿಷ್ ಅಲ್ಲಿ ಹೆಸರು ಬರೀತಾನೆ ಅಂತೇಳಿ ಖುಷಿ ಆಗುತ್ತೆ. ಬಟ್ ನೀವೇನಾದ್ರು ಕೂಡ ಹೈಸ್ಕೂಲ್ ಓದ್ತಾ ಇದ್ದೀರಿ, ನಿಮ್ಮ ಹೆಸರೇ ನಿಮಗೆ ಬರೆಯಕ್ ಬರಲ್ಲ ಅಂತಂದ್ರೆ ಏನ್ ಸಾರ್ಥಕ? ಸೊ ಹಾಗಾಗಿ ನೀವು ಕಲಿಯುವಂತ ಆಸಕ್ತಿಯನ್ನು ತೋರ್ಬೇಕು. ಸೊ ಇಲ್ಲಿ ನಾನು ನನ್ನ ತಂದೆ ಹೆಸರನ್ನ ಬರಿತೀನಿ.
ನನ್ನ ತಂದೆ ಹೆಸರು ನಿಜಲಿಂಗಪ್ಪ. ನಿಜಲಿಂಗಪ್ಪ. ಕಲಿಯುವಾಗ ನೀವು ನಿಧಾನವಾಗಿನೇ ಅಭ್ಯಾಸ ಮಾಡಬೇಕು. ತುಂಬಾ ಸ್ಪೀಡ್ ಆಗಿ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಸುಧಾರಿಸಲ್ಲ. ನಿಜಲಿಂಗಪ್ಪ ನೋಡಿ, ಹೀಗೆ ನೀವು ಕೂಡ ಇದಕ್ಕಿಂತಲೂ ಚೆನ್ನಾಗಿ ಬರಿಬಹುದು. ಬಟ್ ನಿಮಗೇನ್ ಬೇಕು? ಇಂಟ್ರೆಸ್ಟ್ ಇರಬೇಕು. ನನಗೂ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರಬೇಕು, ಜೊತೆಗೆ ಡೆಡಿಕೇಶನ್ ಕೂಡ ಇರಬೇಕು. ನೀವು ಅವಸರದಲ್ಲಿ ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತೀವಿ ಅಂತಂದ್ರೆ ತುಂಬಾ ಕಷ್ಟ. ಇದಕ್ಕಂತಲೇ ಟೈಮ್, ನೀವು ಹ್ಯಾಂಡ್ ರೈಟಿಂಗ್ ಸುಧಾರಿಸೋವರೆಗೂ ಕೂಡ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆ ಟೈಮ್ ಟೇಬಲ್ ಪ್ರಕಾರ ಎಷ್ಟೇ ಕೆಲಸ ಇರಲಿ, ನಾನು ಈಗ 10 to 15 minutes ಎವ್ರಿ ಡೇ, ಈವ್ನಿಂಗ್ ಅಥವಾ ಮಾರ್ನಿಂಗ್, ನೀವು ಹ್ಯಾಂಡ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಸ್ಕೂಲಲ್ಲಿ ಏನೇ ಹೋಮ್ವರ್ಕ್ ಕೊಡ್ಲಿ ಬಿಡ್ಲಿ, ಬಟ್ ನಿಮಗೆ ಇದು ಡೈಲಿ ಹೋಮ್ವರ್ಕ್ ತರ ಇರಬೇಕು. ಎಲ್ಲಿವರೆಗೂ? ನೀವು ಪರ್ಫೆಕ್ಟ್ ಆಗಿ ಹ್ಯಾಂಡ್ ರೈಟಿಂಗ್ ಸುಧಾರಿಸೋವರೆಗೂ. ಇದು ಈಸಿ ಹ್ಯಾಂಡ್ ರೈಟಿಂಗ್ ಇರ್ಬೋದು, ನೆಕ್ಸ್ಟ್ ಲೂಸಿಡಾ ಇರ್ಬೋದು, ನೆಕ್ಸ್ಟ್ ಕರ್ಸಿವ್ ಇರ್ಬೋದು, ಅಥವಾ ಕನ್ನಡ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಯಾವುದೇ ಹ್ಯಾಂಡ್ ರೈಟಿಂಗ್ ಇರ್ಬೋದು. ನೀವು ಹ್ಯಾಂಡ್ ರೈಟಿಂಗ್ ಸುಧಾರಿಸೋವರೆಗೂ ಕೂಡ ಡೈಲಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ನೆಕ್ಸ್ಟ್, ನಿಮ್ಮ ತಾಯಿ ಹೆಸರು ನೀವು ಬರೆದ ಅಭ್ಯಾಸ ಮಾಡಿ. ನಾನು ನನ್ನ ತಾಯಿ ಹೆಸರನ್ನು ಬರಿತೀನಿ, ನಾಗೇಂದ್ರಮ್ಮ. ನೀಟಾಗಿ ಬರೆಯುವುದನ್ನ ಅಭ್ಯಾಸ ಮಾಡಿಕೊಂಡ್ರೆ ನೋಡೋರ್ಗೆ ಯಾರಪ್ಪ ಬರೆದಿರುವುದು ಇವನ್ನ ಅಂತ ಪ್ರಶ್ನೆ ಮಾಡುವಾಗಿರ್ಬೇಕು, ಆಶ್ಚರ್ಯ ಪಡುವ ಹಾಗೆ ಇರಬೇಕು. ಅದಕ್ಕೆ ಪೆನ್ನನ್ನು ನೀವು ಸರಿಯಾಗಿ ಇಟ್ಟು ಬರೆದ ಅಭ್ಯಾಸ ಮಾಡ್ಬೇಕು. ನಾಗೇಂದ್ರಮ್ಮ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಈಗೆಲ್ಲ ಇರ್ತಾರೆ. ಇಲ್ಲಿ ನನ್ನ ತಮ್ಮನ ಹೆಸರು ಚಂದ್ರು. ಮತ್ತೆ ಇನ್ನೊಬ್ಬ ತಮ್ಮನ ಹೆಸರು ಮಹಾಂತೇಶ್. ಹೀಗೆ ನೀವು ಹೆಸರುಗಳನ್ನ ಬರೆದು ಅಭ್ಯಾಸ ಮಾಡಿದ್ರೆ ನೀವು ಇಂಗ್ಲಿಷ್ ಕಲ್ತಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಈಗ ಮಹಾಂತೇಶ್. ಸೊ ಹೀಗೆ ನೀವು ಸಣ್ಣ ಸಣ್ಣ ಪದಗಳನ್ನ 3 letters, 4 letters, 5 letters, 6 letters ಮೊದಲು ಸಣ್ಣ ಸಣ್ಣ ಪದಗಳನ್ನೇ ಅಭ್ಯಾಸ ಮಾಡ್ರಿ. ಆ ನಂತರ ನೀವು ಹ್ಯಾಂಡ್ ರೈಟಿಂಗ್ ಸುಧಾರಿಸ್ದಂಗೆಲ್ಲಾನು ನೀವು ದೊಡ್ಡ ದೊಡ್ಡ ಪದಗಳನ್ನ ಬರೆದು ಅಭ್ಯಾಸ ಮಾಡಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಹುಬೇಗನೆ ಸುಧಾರಿಸ್ಬಿಡುತ್ತೆ. ಆಗ ನೋಡ್ಲಿಕ್ಕೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಇದಿಷ್ಟು ಹೀಗೆ ನೀವು ಈಸಿ ಹ್ಯಾಂಡ್ ರೈಟಿಂಗ್ ನಲ್ಲಿ ಕ್ಯಾಪಿಟಲ್ ಲೆಟರ್ ಬಳಸ್ಕೊಂಡು ಮತ್ತೆ ಸ್ಮಾಲ್ ಲೆಟರ್ಸ್ ಬಳಸ್ಕೊಂಡು ನೀವು ಈ ರೀತಿಯಾಗಿ ಬರವಣಿಗೆಯನ್ನ ಅಭ್ಯಾಸ ಮಾಡ್ತಾ ಇಂಪ್ರೂವ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಅಥವಾ ಇಷ್ಟ ಆದ್ರೆ ದಯವಿಟ್ಟು ಹೆಚ್ಚು ಶೇರ್ ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಹ್ಯಾಂಡ್ ರೈಟಿಂಗ್ ಅನ್ನು ಸುಧಾರಿಸಿಕೊಳ್ಳಲು ಬಯಸುವಂತಹ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತ ನಾನು ಬಯಸ್ತೀನಿ. ದಯವಿಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತೀವಿ. ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. Thank you for watching.